ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಪ್ರಜ್ವಲ್ ರೇವಣ್ಣ ಒಬ್ಬ ರೇಪಿಸ್ಟ್, ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ. ಅವನು ಇನ್ನು ಮೇಲೆ ಕೇವಲ ಆರೋಪಿ ಅಲ್ಲ, ದೋಷಿ, ಕನ್ವಿಕ್ಟ್ ಆಗಿದ್ದಾನೆ. ಇನ್ನು ಮೇಲೆ ವಿಚಾರಣಾಧೀನ ಕೈದಿ ಅಲ್ಲ, ಕೈದಿ. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗೋದೊಂದು ಮಾತ್ರ ಬಾಕಿ. ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬೆಂಗಳೂರು ತನ್ನ ತೀರ್ಪನ್ನು ಪ್ರಕಟಿಸಿದೆ. ಪ್ರಜ್ವಲ್ ರೇವಣ್ಣ ರೇಪ್ ಮಾಡಿದ್ದಾನೆ, ರೇಪ್ ಮಾಡಿ ಆಕೆಗೆ ಜೀವ ಬೆದರಿಕೆ ಹಾಕಿದ್ದಾನೆ, ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ವಿಡಿಯೋ ಇಟ್ಕೊಂಡು ಅವಳನ್ನು ಪದೇ ಪದೇ ಬಳಸ್ಕೊಂಡಿದ್ದಾನೆ. 2021ರಿಂದ ನಿರಂತರವಾಗಿ ಲೈಂಗಿಕವಾಗಿ ಆಕೆಯನ್ನು ದೌರ್ಜನ್ಯ ಎಸಗಿದ್ದಾನೆ, ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ. ಆಕೆ ನಿರಾಕರಿಸಿದಾಗ ಅಥವಾ ಪ್ರಶ್ನೆ ಮಾಡಿದಾಗ ಆಕೆಯನ್ನು ಬೆದರಿಸಿದ್ದಾನೆ. ವಿಡಿಯೋ ಇದೆ, ಅದನ್ನು ಹೊರಗೆ ಬಿಟ್ಟು ನಿನ್ನ ಮಾನ ಹರಾಜಾಗ್ತೀನಿ ಅಂತ. ಇಷ್ಟಕ್ಕೂ ಆ ಮಹಿಳೆ ಆ ಮನೆಯಲ್ಲಿ ಕೆಲಸದಾಕೆ. ಈ ಕೇಸು ಇವತ್ತು ತೀರ್ಪನ್ನು ಕೊಟ್ಟಿದೆ, ತೀರ್ಪು ಬಂದಿದೆ. ಈ ಕೇಸಲ್ಲಿ ಇನ್ನೂ 3 ಕೇಸ್ ಇದೆ, ಒಂದೇ ಕೇಸ್ ಇದು. ಟೋಟಲ್ 4 ಜನ ಹೊರಗೆ ಬಂದಿರೋದು. 10 ಜನರ ಮೇಲೆ ಇಂತಹ ಹಲ್ಕಟ್ಟು ಕೆಲಸ ಮಾಡಿದ್ದಾನೆ ಈ ಅಯೋಗ್ಯ. ಆದರೆ 4 ಜನ ಕೇಸಿಗೆ ಮುಂದೆ ಬಂದಿದ್ದು. ಯಾಕೆಂದರೆ ಅವರಿಗೆ ಪಾಪ ಅಂಜಿಕೆ ಇರುತ್ತೆ, ಅವರ ಕುಟುಂಬಗಳು ನಾಶ ಆಗಿ ಹೋಗ್ತವೆ. ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಮಾನಕ್ಕೆ ಅಂಜಿ, ಪ್ರಾಣಕ್ಕೂ ಅಂಜಿ ಏನಾದರೂ ಮಾಡಿಬಿಡ್ತಾರೆ ಅಂತ ಹೆದರ್ಕೊಂಡು ಸಾಕಷ್ಟು ಜನ ಮುಂದೆ ಬಂದಿಲ್ಲ. ಆದರೆ 4 ಜನ ಮಾತ್ರ ಧೈರ್ಯವಾಗಿ ಮುಂದೆ ಬಂದು ಕೇಸ್ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಕೇಸ್ ಪ್ರಜ್ವಲ್ ರೇವಣ್ಣ ರೇಪಿಸ್ಟ್ ಅನ್ನೋದು ಪ್ರೂವ್ ಆಗಿದೆ, ಸಾಬೀತಾಗಿದೆ ಕೋರ್ಟಿನಲ್ಲಿ. ಪ್ರಜ್ವಲ್ ರೇವಣ್ಣ ರೇಪಿಸ್ಟ್. ಮಾಜಿ ಪ್ರಧಾನಿ HD ದೇವೇಗೌಡ ಮೊಮ್ಮಗ ಪ್ರಜ್ವಲ್ ರೇವಣ್ಣ ರೇಪಿಸ್ಟ್. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅಣ್ಣನ ಮಗ ರೇಪಿಸ್ಟ್. ಮಾಜಿ ಸಚಿವ HD ರೇವಣ್ಣ ಮಗ ಪ್ರಜ್ವಲ್ ರೇವಣ್ಣ ರೇಪಿಸ್ಟ್. ರೇಪಿಸ್ಟ್ ರೇಪಿಸ್ಟ್ ರೇಪಿಸ್ಟ್. ಇದು ಇವತ್ತು ಬಂದಂತಹ ತೀರ್ಪು. ಯಾಕೆ ಒತ್ತಿ ಒತ್ತಿ ಹೇಳದೆ ಒಂದೊಂದು ಹೆಸರನ್ನು ಹೇಳಿ ಅನ್ನೋದನ್ನು ಹೇಳ್ತೀನಿ ನಿಮಗೆ. ಯಾಕೆ ಏನು ಕಾರಣ ಅದನ್ನು ಹೇಳೋದಕ್ಕೆ ಅಂತ. ಯಾಕೆಂದರೆ ಕನಿಷ್ಠ ಮಾನವೀಯತೆ ಇಲ್ಲದಂತಹ ಆ ಕುಟುಂಬದ ಬಗ್ಗೆ ಮಾತಾಡಬೇಕು ಸ್ವಲ್ಪ. ಕನಿಷ್ಠ ಮಾನವೀಯತೆ ಇಲ್ಲ, ಕನಿಷ್ಠ ಮಾನವೀಯತೆ ಇಲ್ಲ. ಕೇಂದ್ರ ಮಂತ್ರಿಯಾಗಿ ಇವತ್ತಿರುವಂತಹ ಕುಮಾರಸ್ವಾಮಿಗೂ ಸಹ ಕನಿಷ್ಠ ಮಾನವೀಯತೆ ಇಲ್ಲ. ಮಾತಾಡೋಣ. ಸೊ ಏನಿದು ಪ್ರಕರಣ ಅಂತ ನಿಮಗೆ ಹೇಳಿದೆ. ಕೆಲಸದಾಕೆಯನ್ನು 2021ರಿಂದ ನಿರಂತರವಾಗಿ ರೇಪ್ ಮಾಡಿರುವಂತಹ ಪ್ರಕರಣ ಇದು. ಅದನ್ನು ತನ್ನ ಮುಖ ಕಾಣದಂತೆ, ಆಕೆ ಮಾತ್ರ ಕಾಣುವಂತೆ ವಿಡಿಯೋ ಮಾಡಿಟ್ಕೊಂಡು ಅದನ್ನು ಬ್ಲ್ಯಾಕ್ ಮೇಲ್ಗೆ ಬಳಸಿರುವಂಥದ್ದು. ಅದೇ ರೀತಿ ಸಾಕಷ್ಟು ಜನಕ್ಕೆ ಮಾಡಿದ್ದಾನೆ ಅನ್ನುವುದು ಸಹ ಇದೆ. ಸುಮಾರು 2-3 ಸಾವಿರ ವಿಡಿಯೋಗಳಿದ್ದಾವೆ ಅಂತ ಹೇಳಲಾಗ್ತಿದೆ. ಕೋರ್ಟ್ ಸಹ ಅದನ್ನು ಅಸಹ್ಯ, ಪ್ರತಿಯೊಂದು ವಿಡಿಯೋನು ಸೆಕ್ಸ್ ವಿಡಿಯೋ ಥರ ಇದ್ದೇನೆ ಅಂತ ಕೋರ್ಟೇ ಒಪ್ಕೊಂಡಿದೆ. ಈಗ 2 ವಿಚಾರಗಳನ್ನು ಇದ್ರ ಬಗ್ಗೆ ಮಾತಾಡಬೇಕು. ಒಂದು, ಇದಕ್ಕೆ ಪ್ರತಿಕ್ರಿಯಿಸಬೇಕಾದಂತಹ ಮಹಾನುಭಾವರು ಯಾರ್ಯಾರು ಪ್ರತಿಕ್ರಿಯಿಸ್ತಾರ, ಅವರಿಗೆ ದಮ್ಮಿದೆಯಾ, ತಾಕತ್ತಿದೆಯಾ, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ. ಪ್ರಜ್ವಲ್ ರೇವಣ್ಣಗೆ ಓಟ್ ಹಾಕಿದ್ರೆ ನನಗೆ ಓಟ್ ಹಾಕದಂಗೆ, ನನಗೆ ಶಕ್ತಿ ತುಂಬದಂಗೆ ನೀವು ಪ್ರಜ್ವಲ್ ರೇವಣ್ಣಗೆ ಓಟ್ ಹಾಕಿಂತ ಪ್ರಜ್ವಲ್ ರೇವಣ್ಣ ಕೈ ಹಿಡ್ಕೊಂಡು ಮೇಲೆ ಕೆತ್ತಿ ಭಾಷಣ ಬಿಗದಂತಹ, ಗಂಟಲು ಹಾರಿಕೊಂಡಂತಹ ನರೇಂದ್ರ ಮೋದಿ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದಕ್ಕೆ ಪ್ರತಿಕ್ರಿಯಿಸಬೇಕು. ಆಮೇಲೆ ದೇವೇಗೌಡ, ಇಡೀ ಕುಟುಂಬ ಇನ್ಕ್ಲೂಡಿಂಗ್ HD ದೇವೇಗೌಡ ಪ್ರತಿಕ್ರಿಯಿಸಬೇಕು. ಆಮೇಲೆ ಬರೋಣ. ಮೊದಲಿಗೆ ಶಿಕ್ಷೆ ಏನಾಗಬಹುದು? ಈ ಪ್ರಕರಣವನ್ನು ನೋಡ್ತಾ ಇದ್ರೆ ಅದರ ತೀವ್ರತೆಯನ್ನು ನೋಡ್ತಾ ಇದ್ರೆ ಇದು ಕೇವಲ ರೇಪ್ ಅಲ್ಲ, ಆಕಸ್ಮಿಕ ರೇಪು ಅಥವಾ ಯಾವುದೋ ಒಂದು ಜಾಗದಲ್ಲಿ ಯಾರೋ ಸಿಕ್ಕಿದ್ರು, ಪ್ಲ್ಯಾನಿಂಗ್ ಇಲ್ಲದೆ ನಡೆದಂತಹ ರೇಪು ಏನಲ್ಲ. ಇದು ಪಕ್ಕ ಪ್ಲ್ಯಾನ್ಡ್ ರೇಪ್. ಆಗ ಶಿಕ್ಷೆ ಪ್ರಮಾಣ ಒಂದು ಮಟ್ಟಕ್ಕೆ ಮೇಲೆ ಹೋಗುತ್ತೆ. ಪ್ಲ್ಯಾನ್ಡ್ ರೇಪ್ ಜೊತೆಗೆ ಬ್ಲ್ಯಾಕ್ ಮೇಲಿಂಗ್ ಇದೆ. ವಿಡಿಯೋ ಮಾಡಿಟ್ಕೊಂಡು ಆ ಮಹಿಳೆಯನ್ನು ಬ್ಲ್ಯಾಕ್ ಮೇಲ್ ಮಾಡಿರೋದಿದೆ. ಇನ್ನೂ ಮೇಲಕ್ಕೆ ಹೋಗುತ್ತೆ. ಜೀವ ಬೆದರಿಕೆ ಇದೆ. ಇದರ ಬಗ್ಗೆ ಯಾರ ಹತ್ರ ಆದರೂ ಹೇಳಿದ್ರೆ ಹುಷಾರ್. ಬೆದರಿಕೆ, ಜೀವ ಬೆದರಿಕೆ ಎಲ್ಲ ಇದೆ. ಇನ್ನೂ ಮೇಲಕ್ಕೆ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಈ ಪ್ರಕರಣದಲ್ಲಿ ನಾವು ನೋಡೋದಾದರೆ ಲೀಗಲ್ ಆಗಿ ಜೀವಾವಧಿ ಶಿಕ್ಷೆ ಆಗುವ ಸಾಧ್ಯತೆ ಇದೆ. ಸಾಯುವವರೆಗೆ ಮಗನೇ ನೀನು ಜೈಲಲ್ಲೇ ಕೊಳಿಬೇಕು ಅಂತಹ ಶಿಕ್ಷೆ ನಾಳೆ ಬರುವ ಸಾಧ್ಯತೆ ಇದೆ. ಕನಿಷ್ಠ ಕೋರ್ಟ್ ಸ್ವಲ್ಪ ದಯೆ ದಾಕ್ಷಿಣ್ಯ ತೋರಿಸಿ ತೀರ್ಪನ್ನು ಕೊಡೋದಾದರೂ ಸಹ ಕನಿಷ್ಠ 10 ವರ್ಷ ಅವನು ಜೈಲಲ್ಲಿ ಇರಬೇಕಾಗತ್ತೆ. ಅದು ಒಂದೇ ಪ್ರಕರಣ ಅಷ್ಟೇ. ಇನ್ನೂ 3 ಇದ್ದಾವೆ.
ಇದರಲ್ಲಿ ಜೀವಾವಧಿ ಆದರೆ ಎಲ್ಲ ಮಿಕ್ಸ್ ಆಗ್ಬಿಡ್ತವೆ, ಇದರಲ್ಲಿ ಜೀವಾವಧಿ ಆಗದೆ ಅದರಲ್ಲಿ 10 ಅಂದರೆ ಎಲ್ಲ ಕಂಟಿನ್ಯೂ ಆಗ್ತಾ ಹೋಗ್ತವೆ, ಎಲ್ಲ ಕಂಟಿನ್ಯೂ ಆಗ್ತವೆ. ಸೊ ನಾಳೆ ಪ್ರಕಟ ಆಗುತ್ತೆ ಶಿಕ್ಷೆಯ ಪ್ರಮಾಣ. ಅದರ ಆಧಾರದ ಮೇಲೆ ನಾಳೆ ನೋಡೋಣ ಏನು ಶಿಕ್ಷೆಯ ಪ್ರಮಾಣ ಹೇಗೆ ಎತ್ತದ್ದು ಅಂತ. ಅದರ ಬಗ್ಗೆ ಮಾತಾಡುವ ಅವಶ್ಯಕತೆ ಇದ್ದರೆ ಮಾತಾಡೋಣ, ಇಲ್ಲದೆ ಹೋದರೆ ಇವತ್ತಿಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಇನ್ನು ಈ ಒಂದು ರೇಪ್ ಕಾಂಡ, ಇಂಥ ಕಾಮಿಷ್ಟ, ಇಷ್ಟು ದೊಡ್ಡ ಕಾಮಿಷ್ಟ 100 ಹೆಣ್ಣುಮಕ್ಕಳನ್ನು ಈ ರೀತಿ ಮಾಡಿದ್ದಾನೆ ಅನ್ನುವಂಥದ್ದು ಇದೆಯಲ್ಲ, ಇದು ಹೊರಗೆ ಬಂದಿದ್ದು ಹೇಗೆ? 2024 ಲೋಕಸಭಾ ಚುನಾವಣೆ ಹೊತ್ತಿಗೆ ಸರಿಯಾಗಿ ಚುನಾವಣೆ ಇನ್ನು 3-4 ದಿನ ಇದೆ, ಮತದಾನ ಅನ್ನಬೇಕಾದರೆ ಹಾಸನದ ಬೀದಿಗಳಲ್ಲಿ ಸಹ, ಪಾರ್ಕಲ್ಲಿ, ರೋಡಲ್ಲಿ, ಬೀದಿಗಳಲ್ಲಿ, ಮೈದಾನದಲ್ಲಿ ಎಲ್ಲ ಕಡೆಯೂ ಪೆನ್ ಡ್ರೈವ್ಗಳು ಕಾಣಿಸ್ಕೊಂತು. ಆಕಾಶದಿಂದ ಉದುರಿ ಬಿದ್ದುವೇನೋ ಅನ್ನೋ ರೀತಿಯಲ್ಲಿ ಒಂದೊಂದು ಪೆನ್ ಡ್ರೈವ್ ಚುಚ್ಚಿನೋ ಹಾಕಿದ್ರೆ ಎಲ್ಲದರಲ್ಲೂ ಒಂದೇ ಕತೆ. ಏನೋ ಪ್ರಜ್ವಲ್ ರೇವಣ್ಣನ ಕಾಮ, ಅಸಹ್ಯ ಅದು, ಆ ಕಾಮದ ಪುರಾಣ ಪೆನ್ ಡ್ರೈವ್ಗಳಲ್ಲಿ ತುಂಬಿ ಯಾರೋ ಹಾಕಿದ್ರು. ಅದು ರಾಜಕೀಯ ವಿರೋಧಿಗಳು ಹಾಕಿದ್ರು, ಯಾರು ಹಾಕಿದ್ರು, ಅದನ್ನು ಮಾಡಿದ್ದು ಹಲ್ಕಟ್ಟು ಕೆಲಸ ಆಗಿರೋದ್ರಿಂದ ಯಾರಾದರೂ ಹಾಕಿರಲಿ, ಅವರು ನೇರವಾಗಿ ದೂರು ಕೊಡ್ಬೋದಾಗಿತ್ತು, ಅಲ್ಲಿ ಹಾಕಿದ್ದಾರೆ, ಏನೋ ಒಂದು ಮಾಡಿದ್ದಾರೆ. ಸೊ ಆ ಮೂಲಕ ಅದು ಹೊರಗಡೆ ಬಂತು. ಚುನಾವಣೆ ಮುಗಿದ ತಕ್ಷಣವೇ, ವೋಟಿಂಗ್ ಆದ ದಿನಾನೇ, ಮಾರನೇ ದಿನಾನೇ ಇವನು ಎಸ್ಕೇಪ್, ಇಂಡಿಯಾಯಿಂದ ಜರ್ಮನಿಗೆ ಎಸ್ಕೇಪ್ ಆಗೋದ. ಎಲ್ಲಿ ಹೋದ, ಏನಾದ ಯಾರಿಗೂ ಗೊತ್ತಿಲ್ಲ, ಅದು ಹೇಗೆ ಏರ್ಪೋರ್ಟಲ್ಲಿ ಬಿಟ್ಟರೆ ಗೊತ್ತಿಲ್ಲ, ಎಸ್ಕೇಪ್ ಆಗಿ ಓಡೋದ. ಸುಮಾರು ದಿನ ಪತ್ತೆನೇ ಇಲ್ಲ. ಆ ನಂತರ ಅಲ್ಲಿಂದ ಒಂದು ವಿಡಿಯೋ ಮಾಡಿಬಿಡ್ತಾನೆ, ನಾನು ಏನು ತಪ್ಪು ಮಾಡಿಲ್ಲ, ನಾನು ತುಂಬ ಡಿಸ್ಟರ್ಬ್ ಆಗಿದ್ದೀನಿ, ಅಮಾಯಕನ ರೀತಿಯಲ್ಲಿ ಮಾಡುವ ಹಲ್ಕಟ್ಟು ಕೆಲಸ ಎಲ್ಲ ಮಾಡಿದ್ದಾನೆ, ಅದು ಇವತ್ತು ಪ್ರೂವ್ ಆಗಿದೆ, ನಾನೇನು ಗೊತ್ತಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಕತೆ ಕಟ್ಟದ, ಬರುವ ಮಾತು ಮಾತಾಡಲಿಲ್ಲ. ಆ ನಂತರ ದೇವೇಗೌಡರ ಮೇಲೆ ಪ್ರೆಷರ್ ಬಿತ್ತು, ಮಾನ ಮರ್ಯಾದೆ ಇದೆಯಾ ನಿಮಗೆ ಅಂತ ಕೇಳೋದಕ್ಕೆ ಶುರು ಮಾಡಿದ್ರು ರಾಜ್ಯದ ಜನತೆ. ಆಗ ದೇವೇಗೌಡರು ಕೊನೆ ಕ್ಷಣದಲ್ಲಿ ಒಬ್ಬನ್ನ ಬಲಿ ಕೊಟ್ಟರೆ ಉಳಿದವನ್ನೆಲ್ಲ ಉಳಿಸ್ಕೋಬೋದು ನಾನು ಅಂತ, ಕುಟುಂಬ ಪ್ರೇಮಕ್ಕೆ. ಏನು ಪ್ರಜ್ವಲ್ ರೇವಣ್ಣನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಅಯ್ಯೋ ದೇವೇಗೌಡರು ಇವತ್ತು ಅವ್ರಿಗೆ ಅವಕಾಶ ಸಿಕ್ಕಿದ್ರೆ ಅವನನ್ನು ಏನ್ರಿ ತಪ್ಪು, ರೇಪ್ ಮಾಡಿಬಿಟ್ರೆ ಬಿಡ್ರಿ ಆಚೆ ಜೈಲಿಂದ ಅಂತ ಹೇಳುವಂತಹ ಮನುಷ್ಯ ದೇವೇಗೌಡ, ಅಂತಹ ಮನುಷ್ಯ. ಸೊ ಅವಾಗ ದೇವೇಗೌಡ ಒಂದು ವಿಡಿಯೋ ಮಾಡಿಬಿಟ್ರು, ಎಲ್ಲಿದ್ರು ವಾಪಸ್ ಬಾ, ಇಲ್ಲದೆ ಹೋದರೆ ನೋಡು ಕ್ರಮ ಆಗುತ್ತೆ, ನಾವು ನಿನ್ನನ್ನು ಕುಟುಂಬದಿಂದ ದೂರ ಇಟ್ಬಿಡ್ತೀವಿ, ಹಾಗೆ ಹೀಗೆ ಅಂತ. ವಾಪಸ್ ಬಂದ ತಕ್ಷಣ ಏರ್ಪೋರ್ಟಲ್ಲೇ ಬಾಚಾಕೊಂಡ್ರು, ಎತ್ಕೊಂಡು ಹೋದ್ರು. ಅವನಿಗೆ ಒಂದು ರೀತಿಯಲ್ಲಿ ಶಿಕ್ಷೆ, ಇಲ್ಲಿಯವರೆಗೆ ಆಗಿರೋ ಶಿಕ್ಷೆನೇ ದೊಡ್ಡ ಶಿಕ್ಷೆ. ಏನು ಮಾಡಿದ್ದಾರೆ ಅಂದರೆ ಪೊಲೀಸವರು ಪ್ರತಿಯೊಂದು ವಿಚಾರಕ್ಕೆ ಅವನ ಅರೆಸ್ಟ್ ಮಾಡಿದ್ರಿಂದ ಹಿಡಿದು ಅವನ ಲೈಂಗಿಕತೆಯ, ಅವನ ಗುಪ್ತಾಂಗದ ಪರೀಕ್ಷೆಯವರೆಗೂ ಸಹ ಲೇಡಿ ಪೊಲೀಸರನ್ನೇ ಕಳಿಸಿದ್ದಾರೆ, ಜೊತೆಯಲ್ಲಿ ಲೇಡಿ ಸಿಬ್ಬಂದಿಯನ್ನೇ ಕಳಿಸಿದ್ದಾರೆ, ಲೇಡೀಸ್ ಕೈಯಲ್ಲೇ ಎಲ್ಲ ಮಾಡಿಸಿದ್ದಾರೆ. ಲೇಡೀಸ್ ಮುಂದೆನೇ ಅವನು ಎಲ್ಲ ಮಾಡಬೇಕಾಯ್ತು. ಕೊನೆಗೆ ಕೋರ್ಟಲ್ಲಿ ಕಣ್ಣೀರು ಹಾಕೊಂಡ, ಎಷ್ಟು ಸಲ ನನ್ನನ್ನು ಗುಪ್ತಾಂಗವನ್ನು ತೋರಿಸೋದು, ನಾನು ಒಂದೇ ಸಲ ಮಾಡೋಕ್ಕಾಗಲ್ವಾ? ಮಾಡಿದ್ದು 100 ಬಾರಿ ಹಲ್ಕಟ್ಟು ಕೆಲಸ, ಒಂದೇ ಪರೀಕ್ಷೆಯಲ್ಲಿ ಮುಗಿಸ್ಬಿಡ್ಬೇಕಂತೆ. ಹಂಗಾಗಲ್ಲ ಕಂದ, 4 ಕೇಸ್ ಇದೆ, 4 ಸಲನೂ ಆಗಬೇಕು ಅಂತ ಕೋರ್ಟ್ ಹೇಳ್ತು. 4 ಸಲ ಮಾಡಬೇಕು ನಿನಗೆಲ್ಲ ಪರೀಕ್ಷೆಗಳನ್ನು, ಒಂದೊಂದು ಕೇಸ್ಗೂ ಸಪ್ರೇಟ್, ಅದು ಸಪ್ರೇಟು, ನೀನು ಮುಚ್ಕೊಂಡು ಬರಬೇಕು ಅಂತ. ಬಾಯಿ ಮುಚ್ಕೊಂಡಿದ್ದ, ಅಷ್ಟೆಲ್ಲ ಮಾಡಿ ಇವತ್ತು ತೀರ್ಪು ಬಂದಿದೆ. ಇದು ಆ ಕಥೆಯ ಹಿಸ್ಟ್ರಿ. ಈಗ ಮುಖ್ಯವಾದ ಪ್ರಶ್ನೆ, ಪ್ರಜ್ವಲ್ ರೇವಣ್ಣಗೆ ಓಟ್ ಹಾಕಿದ್ರೆ ನನಗೆ ಓಟ್ ಹಾಕದಂಗೆ, ನನಗೆ ಶಕ್ತಿ ತುಂಬದಂಗೆ ಎಲ್ಲರೂ ಪ್ರಜ್ವಲ್ ರೇವಣ್ಣಗೆ ಓಟ್ ಹಾಕಿ ಅಂತ ಪ್ರಜ್ವಲ್ ರೇವಣ್ಣ ಕೈ ಹಿಡ್ಕೊಂಡು ಮೇಲಕ್ಕೆತ್ತಿ ಗಂಟಲು ಹರಿದುಕೊಂಡಿದ್ದು ಮಿಸ್ಟರ್ ನರೇಂದ್ರ ಮೋದಿ. ಆ ನರೇಂದ್ರ ಮೋದಿ ಇವತ್ತು ಮಾತಾಡಬೇಕು, ಪ್ರತಿಕ್ರಿಯಿಸಬೇಕು. ಈ ತೀರ್ಪಿನ ಬಗ್ಗೆ ಸ್ವಾಗತಿಸ್ತೀನಾ, ವಿರೋಧಿಸ್ತೀನಾ, ಏನು, ಅಥವಾ ಕ್ಷಮೆ ಕೇಳ್ತೀನಾ ನಾನು ಇಡೀ ರಾಷ್ಟ್ರಕ್ಕೆ ಇಂತಹ ಒಬ್ಬ ವ್ಯಕ್ತಿಯನ್ನು ಕೈ ಹಿಡಿಕೊಂಡು ಓಟ್ ಹಾಕಿ ಅಂತ ಕೇಳಿದ್ದಕ್ಕೆ ಐ ಆಮ್ ಅಶೇಮ್ಡ್ ಆಫ್ ಮೈ ಆ್ಯಕ್ಟ್ ಅಂತ. ಏನೂ ಇಲ್ಲ, ಸೈಲೆಂಟಾಗಿದ್ದಾರೆ. ಅಧಿಕಾರಕ್ಕಾಗಿ ಎಂಥವರನ್ನೂ ಸಹ ಸಹಿಸಿಕೊಳ್ಳುವಂತಹ ಏಕೈಕ ವ್ಯಕ್ತಿ ಅಂದರೆ ಅದು ನರೇಂದ್ರ ಮೋದಿ. ಎಂಥವರನ್ನು ಸಹಿಸ್ಕೊಳ್ಳೋದು, ಭ್ರಷ್ಟರನ್ನು ಬೈಯೋದು. ಅವರು ಅದೇ ವ್ಯಕ್ತಿ, ಅದೇ ಭ್ರಷ್ಟರು ಇವ್ರ ಪಕ್ಷಕ್ಕೆ ಬಂದ ತಕ್ಷಣ ಸ್ವಚ್ಛಂದವಾಗಿ ತಬ್ಬಿಕೊಂಡು ಮುದ್ದಾಡಿ ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನು MLA ಮಾಡಿ, MLC ಮಾಡಿ, ಅಥವಾ MP ಗಳು ಮಾಡಿ, ರಾಜ್ಯಸಭೆಗಾದರೂ ಕಳಿಸಿ ಮಂತ್ರಿ ಮಾಡಿ, ಏನು ಬೇಕಾದರೂ ಮಾಡೋದು. ಇದು ನರೇಂದ್ರ ಮೋದಿ ಯೋಗ್ಯತೆ.
ಇದು ನರೇಂದ್ರ ಮೋದಿ ಯೋಗ್ಯತೆ. ಈಗ ಮಾತಾಡಬೇಕಲ್ವಾ? 1962ರಲ್ಲಿ ನೆಹರು, 1975ರಲ್ಲಿ ಇಂದಿರಾ ಗಾಂಧಿ, 1990ರಲ್ಲಿ ರಾಜೀವ್ ಗಾಂಧಿ ಅಂತ ಯಾವುದ್ಯಾವುದೋ ಕತೆಗಳನ್ನು 10 ವರ್ಷ 20 ವರ್ಷ 50 ವರ್ಷ 70 ವರ್ಷದ ಕತೆಗಳನ್ನು ಈಗ ಹೇಳುವಂತಹ ಅವರು ಹೊಣೆ. ಅದಕ್ಕೆ 70 ವರ್ಷದ ಹಿಂದೆ ಅದು ನಡೆದಿತ್ತಲ್ಲ, ಅದಕ್ಕೆ ನೆಹರು ಹೊಣೆ ಅಂತ ಹೇಳುವಂತಹ ವ್ಯಕ್ತಿ ಮೊನ್ನೆ ನಡೆದಿದ್ದು, 1 ವರ್ಷದ ಹಿಂದೆ ನಡೆದಿದ್ದು, 1.25 ವರ್ಷ ಪ್ರಜ್ವಲ್ ರೇವಣ್ಣ ಕತೆ. ಅದನ್ನು ಮಾತಾಡಬೇಕಲ್ವಾ? ನೀವೇ ತಾನೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಕೈ ಇಟ್ಕೊಂಡು ಮೇಲಕ್ಕೆತ್ತಿ ಓಟ್ ಹಾಕಿ ಅವನಿಗೆ ಓಟ್ ಹಾಕೋದು ಒಂದೇ, ನನಗೆ ಓಟ್ ಹಾಕೋದು ಒಂದೇ, ಎಲ್ಲ ಒಂದೇ ಅಂತ ಹೇಳಿದ್ದು. ಆದರೂ ಪ್ರತಿಕ್ರಿಯಿಸಲ್ಲ. ಟ್ರಂಪ್ ದಿನ ಬೆಳಗಾದರೆ ಬಾಯಿಗೆ ಬಂದಂಗೆ ಬೈತಾ ದೇಶದ ಎಕಾನಮಿ ಸತ್ತು ಹೋಗಿದೆ ಅಂತ ಹೇಳ್ತಾ, ಭಾರತದ ಎಕಾನಮಿ ಸತ್ತು ಹೋಗಿದೆ ಅಂತ ಹೇಳಿದ್ರು. ದೇಶದ ಮೇಲೆ ಇಲ್ಲ ಸಲ್ಲದ ಎಲ್ಲ ತೆರಿಗೆಗಳನ್ನು ಹಾಕಿ ಅದ್ರ ಮೇಲೆ ದಂಡನೂ ಹಾಕ್ತಿದ್ರು ಸಹ ಮಾತನಾಡೋದ ವ್ಯಕ್ತಿ. ಈ ವ್ಯಕ್ತಿಯಿಂದ ಇನ್ನೇನು ಬಯಸ್ತೀರಿ? ಏನು ಬಯಸೋಕ್ಕಾಗಲ್ಲ. ಸೊ ಅದ್ರ ಕತೆ, ನರೇಂದ್ರ ಮೋದಿಯವ್ರ ಕತೆ ಹೋಯ್ತಾ. ಇನ್ನು ಮುಖ್ಯವಾಗಿರುವಂಥದ್ದು ಮಿಸ್ಟರ್ ದೇವೇಗೌಡ ಅಂಡ್ ಫ್ಯಾಮಿಲಿ. ನಿಮಗೆ ನೆನಪಿಸ್ಬೇಕು, ಕಳೆದ 1 ವಾರ 10 ದಿನಗಳ ಹಿಂದೇನು HD ರೇವಣ್ಣ ಶಪಥ ಅಂತೆ, ಪ್ರಜ್ವಲ್ ರೇವಣ್ಣನ ಬಿಡಿಸ್ಕೊಂಡು ಬಂದೇ ಬರ್ತೀನಿ. ಇವನ ಅಪ್ಪನ ಮನೆ ಸ್ವತ್ತು, ಜೈಲುಗಳು, ಕೋರ್ಟ್ಗಳು ಬಿಡಿಸ್ಕೊಂಬರಕ್ಕೆ ಮಗ ಹಲ್ಕಟ್ಟು ಕೆಲಸ ಮಾಡಿದಾನೆ, ಅವನಿಗೂ ನನಗೂ ಸಂಬಂಧ ಇಲ್ಲ, ಎತ್ತು ನೇಣಿಗೆ ಹಾಕ್ರಿ ಅಂತ ಹೇಳಬೇಕಾದ ತಂದೆ ಬಿಡಿಸ್ಕೊಂಬರ್ತೀನಿ ಅಂತ ಶಪಥ ಮಾಡ್ತಾನಂತೆ. ಇವನ ಯೋಗ್ಯತೆಗೆ ಬೆಂಕಿ ಬೀಳಲ್ಲ HD ರೇವಣ್ಣ. ಅವನು ಎದುರುಗಡೆ ಬೆಳಗ್ಗೆ ದಲಿತರು ಬರಬಾರ್ದಂತೆ. ದಲಿತರು ಬಂದರೆ ಬೈದು, ಅಮ್ಮಕ್ಕ ಬೈದು ವಾಪಸ್ ಮನೆ ಒಳಗೆ ಹೋಗಿ ಸ್ನಾನ ಮಾಡಿ ಬರ್ತಾನಂತೆ. ಇಂತಹ ಆರೋಪಗಳಿದೆ ಈ HD ರೇವಣ್ಣನ ಮೇಲೆ. ಅದರ ಮಾತ್ರ ಅಲ್ಲ, ಇವನು ಅಂತ ಹಾಲ್ಕಟ್ಟು ಕೆಲಸ ಮಾಡಿದ್ದಾನೆ ಅನ್ನುವಂತಹ ಆರೋಪಗಳು ಕೇಳಿಬಂತು. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದಾಗ ಇವನು ಅರೆಸ್ಟ್ ಆಗಿದ್ದ ಬೆದರಿಕೆ, ಕಿಡ್ನಾಪಿಂಗ್ ಕೇಸುಗಳಲ್ಲಿ. ಆ ಸಂತ್ರಸ್ತೆಯರನ್ನ ಕಿಡ್ನಾಪ್ ಮಾಡಿರೋ ಕೇಸಲ್ಲಿ ಅರೆಸ್ಟ್ ಆಗಿದ್ದ ಇವನು HD ರೇವಣ್ಣ. ಅವನು ಹೇಳ್ತಾನೆ, ನಾನು ಬಿಡಿಸ್ಕೊಂಡು ಬರ್ತೀನಿ ಅಂತ. ನಿಮ್ಮ ಅಪ್ಪಂದಲ್ಲ ಜೈಲು, ನಿಮ್ಮ ಅಪ್ಪಂದಲ್ಲ ಕಾನೂನು, ನಿಮ್ಮ ಅಪ್ಪಂದಲ್ಲ ಕೋರ್ಟು. ನೀನು ಬಿಡಿಸ್ಕೊಂಬರಕ್ಕೆ ಹಾಸನನ ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ಕೊಂಡಿದೀಯ ಅಷ್ಟೇ ನೀನು. ಅದೆಲ್ಲ ಸಾಧ್ಯ ಇಲ್ಲ ಕಂದ, ಅದೆಲ್ಲ ಸಾಧ್ಯ ಇಲ್ಲ. ಸೊ HD ರೇವಣ್ಣ ಬಾಯಿ ಮುಚ್ಕೊಂಡಿರಬೇಕು. ನ್ಯಾಯಾಲಯ ತೀರ್ಪು ಕೊಟ್ಟಾಗಿದೆ, ನಿನ್ನ ಮಗ ರೇಪಿಸ್ಟು. ನಿನ್ನ ಮಗ ವಯಸ್ಸು ಕೂಡ ನೋಡದೆ ಸಣ್ಣ ಹುಡುಗಿಯರಿಂದ ಹಿಡಿದು 70 ವರ್ಷದ ಮುದುಕಿಯರವರೆಗೆ ರೇಪ್ ಮಾಡಿದ್ದಾನೆ. ಒಂದೊಂದೇ ಪ್ರೂವ್ ಆಗ್ತಾ ಬರ್ತಿದೆ. ಆರೋಪಗಳು ಒಂದಲ್ಲ ಎರಡಲ್ಲ, ಸಿಕ್ಕಾಪಟ್ಟೆ ಇದ್ದಾವೆ. ಬಿಡಿಸ್ಕೊಂಬರ್ತೀನಿ ಅಂತ ಬಾಯಿ ಬಿಟ್ಟು ಹೇಳ್ತೀಯಲ್ಲ, ನಾಚಿಕೆ ಆಗಲ್ವ ನಿನಗೆ? HD ರೇವಣ್ಣ ನಾಚಿಕೆ ಆಗಬೇಕು ನಿನ್ನಂಥವ್ರಿಗೆ. ಅದು HD ರೇವಣ್ಣ ಕತೆ ಆದರೆ ದೇವೇಗೌಡರು ನೋ ಟಾಕ್, ಅದ್ರ ಬಗ್ಗೆ ಮಾತೇ ಆಡಲ್ಲ. ಕೇಳಿದ್ರೆ ವಯಸ್ಸಾಗ್ಬಿಟ್ಟಿದೆ, ನಾನು ಮಾತಾಡಲ್ಲ, ಇಂತಹ ಸಬ್ಬೂಬುಗಳು. ಆದರೆ ಇವತ್ತು ಟ್ರಂಪು ಭಾರತದ ವಿರುದ್ಧ, ಭಾರತದ ಎಕಾನಮಿ ಸತ್ತೋಗಿದೆ ಅನ್ನೋದ್ರ ವಿರುದ್ಧ ಮಾತಾಡಿದ್ದಕ್ಕೆ ಆಕ್ರೋಶ ಅಂತೆ HD ದೇವೇಗೌಡದು. ಇದಕ್ಕೆ ಮಾತ್ರ ಶಕ್ತಿ ಇರುತ್ತೆ, ವಯಸ್ಸಿರುತ್ತೆ, ಬಾಯಿ ಇರುತ್ತೆ, ಭಾಷೆ ಇರುತ್ತೆ, ಎಲ್ಲವೂ ಇರುತ್ತೆ. ನಿಮ್ಮ ಮೊಮ್ಮಗ ಹಲ್ಕಟ್ಟು ಕೆಲಸ ಮಾಡಿದಾನಲ್ಲ, ಅವನು ಹಲ್ಕಟ್ಟು ಕೆಲಸ ಮಾಡಿದ್ರೆ ಶಿಕ್ಷೆ ಆಗಲಿ ಅಂತಾದರೂ ಹೇಳಬೇಕಲ್ವಾ? ಏನೂ ಇಲ್ಲ, ಸೈಲೆನ್ಸ್. ಇನ್ನು ಮಾಜಿ ಮುಖ್ಯಮಂತ್ರಿ, ಹಾಲಿ ಕೇಂದ್ರ ಮಂತ್ರಿ ಮಿಸ್ಟರ್ ಕುಮಾರಸ್ವಾಮಿ, ಅಬ್ಬಬ್ಬಬ್ಬಬ್ಬಬ್ಬ, ಈ ಮನುಷ್ಯನ ನಾಟಕಕ್ಕೆ ಯಾವ ಆ್ಯಕ್ಟ್ರುಗಳು ಸಹ ಸೋತೋಗ್ಬೇಕು. ಅದೆಂಥದ್ದು ಆ್ಯಕ್ಟರ್ಸ್ ಅವಾರ್ಡ್ಗಳು ಕೊಡ್ತಾರಲ್ಲ, ಅದರ ಒಂದನ್ನಾದರೂ ಈ ಮನುಷ್ಯನಿಗೆ ಕೊಡಬೇಕು. ಕೇಳಿದ್ರೆ ಆ ಕುಟುಂಬ ಬೇರೆ, ನಮ್ಮ ಕುಟುಂಬ ಬೇರೆ ಅಂತೆ. ಮತ್ತ್ಯಾಕೆ ಆ ಕುಟುಂಬದ ಪರ ಹೋಗಿ ನೀವು ಓಟ್ ಕೇಳ್ತೀರಿ? ಮತ್ತ್ಯಾಕೆ ಒಂದೇ ಅಣ್ತಮ್ಮಂದ್ರಾಗಿದ್ದೀರಿ? ಬೇರೆ ವಿಚಾರಗಳಿಗೆಲ್ಲ ಹಂಗೇನಾ? ಅವ್ರಿಗೂ ನಮಗೆ ಸಂಬಂಧನೇ ಇಲ್ಲ ಅಂತಿದ್ರ ಇಷ್ಟು ವರ್ಷ? ಏನು ನಾಚಿಕೆ ಗೆಡ್ಡ ಡೈಲಾಗ್ ಅದು, ಆ ಕುಟುಂಬ ಬೇರೆ ನಮ್ಮ ಕುಟುಂಬ ಬೇರೆ ಅನ್ನೋದು. ಆಮೇಲೆ ಅದರ ಬಗ್ಗೆ ಇಲ್ಲಿಯವರೆಗೆ ಮಾತಾಡಿಲ್ಲ. ಅವನು ತಪ್ಪು ಮಾಡಿದ್ದರೆ ಶಿಕ್ಷೆ ಆಗಲಿ ಅನ್ನುವಂತಹ ಕಾಮನ್ ಡೈಲಾಗು ಸಹ ಕುಮಾರಸ್ವಾಮಿ ಬಾಯಿಂದ ಬಂದಿಲ್ಲ. ಅವನು ತಪ್ಪು ಮಾಡಿದರೆ, ಪ್ರಜ್ವಲ್ ರೇವಣ್ಣ ಅನ್ನುವವನು ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಆಗಲಿ. ದೇವೇಗೌಡ ಹೇಳಲಿಲ್ಲ, ಕುಮಾರಸ್ವಾಮಿನೂ ಹೇಳಲಿಲ್ಲ, JDSನ ಯಾವನೂ ಹೇಳಲಿಲ್ಲ ಬಿಡಿ. ಯಾರಿಗೂ ಮಾನ ಮರ್ಯಾದೆ ಇಲ್ಲ ಅದರಲ್ಲಿ, ಇಡೀ ಪಕ್ಷದಲ್ಲಿ ಯಾವನೂ ಹೇಳಿಲ್ಲ. ಎಲ್ಲರೂ ಅಂದ್ಕೊಂಡಿರೋದು ಹೆಂಗೋ ಮೋದಿ ಜೊತೆಲಿ ಇದ್ದೀವಿ,
BJP ಪಾದಕ್ಕೆ ಬಿದ್ದುಬಿಟ್ಟಿದ್ದೀವಿ, ನಮ್ಮ ಸಿದ್ಧಾಂತವನ್ನು ಪಕ್ಕಕ್ಕಿಟ್ಟು ಅವ್ರು ಗುಲಾಮರಾಗ್ಬಿಟ್ಟಿದ್ದೀವಿ, ಹೇಗಾದರೂ ಬಚಾವಾಗ್ಬೋದು ಅಂದ್ಕೊಂಡಿದ್ರು. ಕೊಟ್ಟು ಬಿಡಲಿಲ್ಲ. ಇವತ್ತು ನೀನು ರೇಪಿಸ್ಟ್ ಕಣೋ ಅಂತ ಹೇಳ್ತು ಪ್ರಜ್ವಲ್ ರೇವಣ್ಣಗೆ, ನೀನು ರೇಪಿಸ್ಟ್ ಅಂತ. ಸೊ ಇದು ದೇವೇಗೌಡ ಕುಟುಂಬದ ಕತೆ. ಒಂದು ಪ್ರತಿಕ್ರಿಯೆ ಇಲ್ಲ, ಕಂಡದಕ್ಕೆಲ್ಲ ಪ್ರತಿಕ್ರಿಯೆ. ಈ ಕುಮಾರಸ್ವಾಮಿ ಅಂತೂ ಎಲ್ಲೋ ಒಂದು ಬೀದರ್ನ ಹಳ್ಳಿಯಲ್ಲಿ ಏನಾದರೂ ಒಂದು ನಡೆದಿದ್ರು ಸಹ ರೀ ನನಗೆ ಮಾಹಿತಿ ಇಲ್ಲದೆ ಇರುತ್ತೇನ್ರಿ, ನನಗೆಲ್ಲ ಗೊತ್ತು ಅನ್ನುವ ಕುಮಾರಸ್ವಾಮಿಗೆ ತನ್ನ ಅಣ್ಣನ ಮಗ ವರ್ಷಗಟ್ಲೆಯಿಂದ 100 ಹೆಣ್ಣು ಮಕ್ಕಳನ್ನು ರೇಪ್ ಮಾಡ್ತಾ ಇದ್ದಿದ್ದು ಗೊತ್ತಾಗಿಲ್ವಂತೆ. ಯಾವುದ್ರಿ ನಿಮ್ದೆಲ್ಲ ಬಾಳು? ಮನುಷ್ಯರು ಅಂತ ಕರೀತಾರ ನಿಮ್ಮನ್ನ? ಮಾನವೀಯತೆ ಇದೆಯಾ ನಿಮಗೆಲ್ಲ? ಮಾನವೀಯತೆ ಇದೆಯಾ? ಹೆಚ್ಚು ಅಂದರೆ ವಿಕ್ಸ್ ಹಾಕ್ಕೊಂಡು ಕರ್ಚಿಪಲ್ಲಿ ಕಣ್ಣೊರೆಸ್ಕೊಂಡು ಕಣ್ಣೀರು ಹಾಕೋದು. ಇಂಥ ಅನಿಷ್ಟ ಜನ್ಮಗಳು, ಇಷ್ಟು ನಾಚಿಕೆಗೆಟ್ಟ ಜನ್ಮಗಳು ಹುಡುಕಿದ್ರೂ ಸಿಗಲ್ಲ. ಇಲ್ಲೇ ಸಿಗೋದು, ನಮ್ಮಲ್ಲೇ ಸಿಗೋದು. ನಮ್ಮಲ್ಲಿ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ಗಳು ಇವೆಲ್ಲ. ಆ ಎಲ್ಲ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ಗಳದು ಏನು ಮನಸ್ಥಿತಿ ಅನ್ನೋದು ಈಗ ಹೊರಗಡೆ ಬರ್ತಾ ಇದೆ. ನೋಡೋಣ, ಇವತ್ತು ತಾನೇ ತೀರ್ಪು ಬಂದಿದೆ, ನಾಳೆ ಆದರೂ ಮಾತಾಡ್ತಾರೆ, ನಾಡಿದ್ದಾದರೂ ಒಂದು ತಿಂಗಳು ಬಿಟ್ಟು 1 ವರ್ಷ ಬಿಟ್ಟಾದರೂ ಮಾತಾಡ್ತಾರೆ. ನೋಡೋಣ, ಅಟ್ಲೀಸ್ಟ್ ಅವ್ರಿಗೆ ಆಗಲಾದರೂ ಸ್ವಲ್ಪ ಕಾಮನ್ ಸೆನ್ಸು, ಮಾನವೀಯತೆ ಹುಟ್ಕೊಳ್ಳುತ್ತಾ? ಕೋರ್ಟುಗಳಲ್ಲಿ ಪ್ರೂವ್ ಆದ ಮೇಲಾದರೂ ಅವನನ್ನು ಹೌದು ಅವ್ನು ತಪ್ಪು ಮಾಡಿದ್ದಾನೆ ಅಂತ ಹೇಳ್ತಾರ, ಅಥವಾ ಶಿಕ್ಷೆ ಆಗಲಿ ಅಂತ ಹೇಳ್ತಾರ? ನೋಡೋಣ, ಅದಕ್ಕೆ ವೆಯ್ಟ್ ಮಾಡೋಣ. ಸೊ ಇದಿಷ್ಟು ಪ್ರಜ್ವಲ್ ರೇವಣ್ಣ ಅನ್ನುವಂತಹ ರೇಪಿಸ್ಟ್, ಕನ್ವಿಕ್ಟೆಡ್ ರೇಪಿಸ್ಟ್ ಇವತ್ತು ಬಂದಂತಹ ತೀರ್ಪಿನ ಹಿನ್ನೆಲೆಯಲ್ಲಿ ನಾವು ಮಾತಾಡಬಹುದಾದ ವಿಚಾರಗಳು. ನಾಳೆ ತೀರ್ಪಿನ ಮುಂದುವರಿದ ಭಾಗವಾಗಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಆ ಪ್ರಕಟ ಆದಮೇಲೆ ಮುಂದಿನದೇನು ಅನ್ನೋದನ್ನು ನೋಡೋಣ. ಸೊ ಇದಿಷ್ಟು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.